ಸರಿ ಬಾ, ನೀನು ಗಾಡಿ ಸ್ಟಾರ್ಟ್ ಮಾಡು, ಬಾ ಹೋಗೋಣ ನಾವು, ಬಾ. ಇವ್ರು ಆಗ್ತಾ ಇಲ್ಲ ಕಣ, ಬರ. ಸರಿ. ಬೇಗ ಸ್ಟಾರ್ಟ್ ಮಾಡು. ಆಯ್ತು ಭೂಮಿಕ, ಹೊರಡೋಣ. ಸ್ಟಾರ್ಟ್ ಆಗ್ತಾ ಇಲ್ಲ ಕಣ. ಇಳಿಯ ಮಂಜು ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಣ. ಕೀ ತೊಗೊಂಡೋಗಿದ್ದಾನೆ? ಹಾಂ, ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ ಕಣ. ಹೌದಾ? ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಒಳ್ಳೆ ಟೈಮಲ್ಲಿ ಕೈ ಕೊಟ್ಟನಲ್ಲೋ ಗೆಳೆಯ. ಗನ್ ತಂದಿದೆ ತಾನೆ? ಹಾಂ, ಅಲ್ಲೇ ಡ್ಯಾಶ್ ಬೋರ್ಡಲ್ಲಿ ಇಟ್ಟಿದ್ದೀನಿ. ಹೇ, ಇಲ್ವಲ್ಲೋ? ಹಾಗಾದ್ರೆ ಗನ್ನು ಎತ್ಕೊಂಡೋಗಿದ್ದಾನೆ. ಹೌದಾ? ಇಲ್ಲಿ ಬೇರೆ ಏನೋ ನಡೀತಾ ಇದೆ ಕಣ. ಏನೋ ಮಾಡೋದು ಗೆಳೆಯ, ಕಾಡು ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಕಡಿಮೆ ಅಂದ್ರೆ ಒಂದು 30-35 ಕಿಲೋಮೀಟರ್ ಬಂದಿದ್ದೀವಿ. ದೇವಸ್ಥಾನಕ್ಕೆ ಇನ್ನೊಂದು 20-25 ಕಿಲೋಮೀಟರ್ ಆದ್ರೆ ಹೋಗ್ಬೇಕು. ಅದಕ್ಕೆ ಕಂಡೀಷನ್ ಬೇರೆ ಈ ಥರ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ವೇ? ಫೋನ್ ಮಾಡೋಣ ಅಂದರೆ ನೆಟ್ವರ್ಕು ಇಲ್ಲ. ಇಂಥ ಸಿಚುವೇಶನ್ ಸಿಕ್ಕಾಕೋತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ಕಣ. ಗೆಳೆಯ, ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ. ಒಂದು ಕೆಲಸ ಮಾಡು, ನೀನು ಅದಕ್ಕೆ ಜೊತೆಗೆ ಇರು. ನಾನು ಇಳಿದು ಹೋಗಿ ಸ್ವಲ್ಪ ನೋಡ್ತೀನಿ. ಈ ದನ ಕರು ಮೇಸಕ್ಕೆ ಬರ್ತಾರಲ್ಲ, ಅವ್ರು ಯಾರಾದರೂ ಸಿಕ್ಕಿದ್ರೆ ನಮ್ಗೆ ಹೆಲ್ಪ್ ಆಗ್ಬೋದು. ವಿಚಾರಿಸ್ಕೊಂಬರ್ತೀನಿ. ಇಲ್ಲಿ ಯಾರು ಸಿಗ್ತಾರೋ? ಈಗ ಇದೇ ರೋಡಲ್ಲಿ ಬಂದ್ವಲ್ಲ, ಯಾರು ಕಾಣಿಸ್ಲಿಲ್ಲ. ಹೇಳೋಕ್ಕಾಗಲ್ಲ ಗೆಳೆಯ, ಯಾರಾದರೂ ಸಿಕ್ಕಿದ್ರೂ ಸಿಗ್ಬೋದು. ಅಟ್ಲೀಸ್ಟ್ ನೆಟ್ವರ್ಕ್ ಸಿಗುತ್ತಾ ಅಂತ ನೋಡ್ತೀನಿ. ಆಗ ಫೋನ್ ಮಾಡಿ ಇನ್ನೊಂದು ಕಾರ್ ತರೋದಕ್ಕೆ ಹೇಳ್ತೀನಿ. ಓಕೆನಾ? ಹಾಂ, ನೋಡು. ಅದಕ್ಕೆ ಹುಷಾರು, ಏನೂ ಆಗಲ್ಲ. ಧೈರ್ಯವಾಗಿರಿ. ಬರ್ತೀನಿ ಗೆಳೆಯ. ಹಾಂ, ನೀನು ಹುಷಾರು. ಏನಪ್ಪ ಇದು, ದೇವ್ರ ಹತ್ರ ಏನೋ ತುಂಬ ಡೀಪಾಗಿ ಕೇಳ್ಕೊತಾ ಇದ್ದಾರಲ್ಲ. ಏನು ಹೇಳ್ತಿ? ದೇವ್ರ ಹತ್ರ ಏನೋ ತುಂಬ ಡೀಪಾಗಿ ಕೇಳ್ಕೊತಾ ಇದ್ರಿ, ಏನು ಕೇಳ್ಬೋದಾ? ಹರಕೆ ಹೊತ್ಕೋತಾ ಇದ್ದೆ. ಹರಕೆನಾ? ಏನಂತ? ನಮಗೆ ಬೇಗ ಮಕ್ಕಳಾಗ್ಲಿ ಅಂತನಾ? ಪಾರ್ಥ ಪ್ಲೀಸ್ ತಮಾಷೆ ಮಾಡಬೇಡಿ, ನನ್ನ ಟೆನ್ಷನ್ ನನಗೆ. ಓಕೆ, ಸಾರಿ. ಏನಾಯ್ತು? ಅಕ್ಕ ಭಾವ ಹೊರಗಡೆ ಹೋಗಿದಾರಲ್ಲ, ನನಗೆ ಏನೋ ಒಂಥರ ಆತಂಕ ಆಗ್ತಿದೆ ಪಾರ್ಥ. ಅಲ್ಲ, ಅವ್ರು ಹೊರಗಡೆ ಹೋದ್ರೆ ನಿಮ್ಗೆ ಯಾಕೆ ಆತಂಕ ಆಗುತ್ತೆ? ಯಾಕೆ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂಥರ ಭಯ ಆಗ್ತಾ ಇದೆ. ಎಲ್ಲಿ ಏನಾಗ್ಬಿಡತ್ತೋ ಅಂತ ಅನಿಸ್ತಿದೆ. ಹಾಗೆಲ್ಲ ಏನಾಗೋದಕ್ಕೆ ಸಾಧ್ಯ ಅಪೇಕ್ಷಾ? ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಇಲ್ಲ ಪಾರ್ಥ, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಅವ್ರಿಗೇನು ತೊಂದರೆ ಇಲ್ಲದೆ ಮನೆಗೆ ವಾಪಸ್ ಬಂದರೆ ಸಾಕು ಅಂತ ಅನಿಸ್ತದೆ. ಯಾಕ್ರಿ ಇಷ್ಟೊಂದೆಲ್ಲ ಗಾಬರಿ ಆಗ್ತಿದ್ದೀರಾ? ಆ ಥರ ಎಲ್ಲ ಏನೂ ಆಗಲ್ಲ, ನೀವು ಆರಾಮಾಗಿರಿ. ನನಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ರೀತಿ ಎಲ್ಲ ಯಾವತ್ತೂ ಆಗಿರಲಿಲ್ಲ. ಒಂಥರ ಸಂಕಟ ಆಗ್ತಾ ಇದೆ. ಎಲ್ಲಿ ಏನಾಗುತ್ತೆ ಅನ್ನೋ ಭಯ ಆಗ್ತಿದೆ. ಅಕ್ಕ ಭಾವ ಸೇಫಾಗಿ ಮನೆಗೆ ಬಂದ್ಬಿಟ್ರೆ ಸಾಕಪ್ಪ ಅನಿಸ್ತಿದೆ. ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ನೀವು ಆರಾಮಾಗಿರಿ. ಐ ಮೀನ್, ಅಂಥದ್ದು ಏನಾಗೋದಕ್ಕೆ ಸಾಧ್ಯ? ಗೊತ್ತಿಲ್ಲ. ನೋಡಿ, ರೀಸನ್ ಇಲ್ಲದೆ ನೀವು ಭಯ ಪಡ್ತಾ ಇದ್ದೀರಾ. ಅಪೇಕ್ಷಾ ನೋಡಿ, ಆ ಥರ ಎಲ್ಲ ಏನೂ ಆಗಿರಲ್ಲ. ಓಕೆ, ಭಯ ಬೀಳ್ಬೇಡಿ, ರಿಲ್ಯಾಕ್ಸ್. ಹಲೋ, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ?
ಗೌತಮ್ ಅವರೇ, ಮಗುಗೇನು ಆಗಲ್ಲ ಅಲ್ವಾ? ಯಾಕಾಗೆಲ್ಲ ಮಾತಾಡ್ತೀರಾ? ಏನೂ ಆಗಲ್ಲ. ಆನಂದ್ ಹೋಗಿದಾನಲ್ಲ, ಯಾರನ್ನಾದ್ರೂ ಕರ್ಕೊಂಬರ್ತಾನೆ. ನೀವು ಆರಾಮಾಗಿರಿ. ನನ್ಗ್ಯಾಕೋ ಯಾರೋ ಬೇಕು ಅಂತ ಹೀಗೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದು ಏನಾದರೂ ಇರಲಿ, ನಾನು ಇದ್ದೀನಲ್ವಾ, ನಿಮಗೆ ಮಗುಗೆ ಏನೂ ಆಗ್ದಂಗೆ ನಾನು ನೋಡ್ಕೋತೀನಿ. ಧೈರ್ಯವಾಗಿರಿ, ಏನೂ ಆಗಲ್ಲ. ಇವಾಗೆ ಸ್ವಲ್ಪ ರೆಸ್ಟ್ ಮಾಡಿ, ಮಲ್ಕೊಳ್ಳಿ, ಮಲಗಿ ಸ್ವಲ್ಪ. ಈಟೊತ್ನಾಗ ಯಾವ ಮಾಡ್ತಾನೆ ಫೋನು? ಅಯ್ಯೋ ನೋವ. ಹಲೋ ತಾತ, ಅರೆ ಯಾಕೆ ಅಳ್ತಿದ್ಯಾ? ನೀವು ಹೇಳಿ ಸರಿ ತಾತ. ನಾನು ನಿಮ್ಮ ಮಾತನ್ನ ಕೇಳಬೇಕಿತ್ತು. ಅವತ್ತೇ ಅಪ್ಪನ ಕ್ಷಮಿಸ್ಬಿಡ್ಬೇಕಿತ್ತು. ಕ್ಷಮಿಸದಿದ್ರೆ ಅಪ್ಪನ ಪ್ರೀತಿ ಆದ್ರೂ ಸಿಕ್ತಿತ್ತು. ತಪ್ಪು ಮಾಡ್ಬಿಟ್ಟೆ ತಾತ. ನೀವು ಮಾತು ಕೇಳ್ದು ತಪ್ಪು ಮಾಡ್ಬಿಟ್ಟೆ. ಏನ್ ಮಾಡ್ಲಿ ತಾತ, ಈ ಹಾಳಾದಾಟ, ಈ ಹಠದಿಂದ ಅವ್ರ ಜೀವನ ಕಿತ್ಕೊಂಡ್ಬಿಟ್ಟೆ. ಇರ್ಲಿ ಬಿಡವ್ವ, ನಾನಿದ್ದೀನಲ್ಲ, ಸಮಾಧಾನ ಮಾಡ್ಕ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ತಾತ? ಯಾವ್ದನ್ನೇ ಆದ್ರೂ ಕಳ್ಕೊಂಡಾಗ್ಲೇ ಬೆಲೆ ಗೊತ್ತಾಗೋದು ಅಂತಾರೆ. ನಿಜ, ಅವ್ರು ಹೋದ್ಮೇಲೆನೆ ಅವ್ರ ಬೆಲೆ ಗೊತ್ತಾಗ್ತಾ ಇದೆ. ನನಗೆ ಯಾವ ಮಂಗ್ ಬರ್ದಿತ್ತೋ ಗೊತ್ತಿಲ್ಲ. ಆ ದೇವ್ರ ಕೊಟ್ಟೊಂದು ಅವಕಾಶನ ಕಳ್ಕೊಂಡ್ಬಿಟ್ಟೆ ತಾತ, ಕಳ್ಕೊಂಡ್ಬಿಟ್ಟೆ. ಅಪ್ಪನ ಪ್ರೀತಿ ಇನ್ಯಾವತ್ತೂ ಸಿಗಲ್ಲ ತಾತ. ಎಂತ ಅನ್ನತ್ತ ಅದೃಷ್ಟ ನಾನು. ಅಳಬೇಡ ಮಗಳೇ, ಅಳಬೇಡ. ಇಲ್ಲಿ ಯಾವುದು ನಮ್ಮ ಕೈನಾಗ ಇರಲ್ಲವ್ವ. ಬಂದದ್ದನ್ನ ಬಂದಂಗೆ ತಗೋಬೇಕಷ್ಟೇಯ. ಆಗಿ ಹೋದ್ರ ಬಗ್ಗೆ ನಾವು ಕೊರಗ್ತಾ ಕೂತ್ಕೋಬಾರ್ದು ಕೂಸೆ. ಹೋಗೋರು ಹೋಯ್ತಾನೆ ಇರ್ತಾರೆ, ನಮ್ಗೆ ಏನು ಮಾಡಕ್ ಆಗಕ್ಕಿಲ್ಲ. ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಅಳಬೇಡ ಕೂಸೆ. ನೀನಲ್ಲಿ ಕಣ್ಣೀರ್ ಹಾಕಿದ್ರೆ ಈ ಮುದಿ ಜೀವ ಕಷ್ಟ ಆಯ್ತದೆ ಕಣವ್ವ. ಅವ್ವ, ನಾನಿಷ್ಟು ಹೇಳದ ಮೇಲೂ ಮತ್ತೆ ಮತ್ತೆ ಅಳ್ತಿದ್ಯಲ್ಲವ್ವ. ಈ ತಾತಂಗಾಗಿ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕಲ್ವಾ? ಆಯ್ತು ತಾತ, ಹಿಂಗೋಸ್ಕರ ಅಳಲ್ಲ. ನೀನದನ್ನ ಯೋಚನೆ ಮಾಡಿ ಮನಸ್ಸು ಕೆಡ್ಕೋಬೇಡವ್ವ. ನೀನದನ್ನ ಮರಿಬೇಕು, ಮರಿಲೇಬೇಕವ್ವ. ಮರ್ತು ಬಿಡು ತಾಯಿ. ಅವ್ವ, ಇದ್ರಾಗೆ ನಿಂದ ಏನೂ ತಪ್ಪಿಲ್ಲ. ನಮ್ಮ ಹಣೆನಾಗೆ ಏನು ಬರ್ದಿರ್ತದೋ ಅದೇ ಆಗೋದು. ಎಲ್ಲ ದೇವ್ರ ಇಚ್ಛೆ ಬಿಡವ್ವ. ಮತ್ತೆ ಮನೆ ಕಡೆ ಎಲ್ಲ ಹೆಂಗವ್ರೆ? ಆರಾಮಾಗವ್ರ? ಹಾ, ಎಲ್ಲ ಚೆನ್ನಾಗೇ ಅವ್ರೆ. ಆದ್ರೆ ಅಕ್ಕರ್ಗೆ ಹುಷಾರಿಲ್ಲ. ಅಯ್ಯ, ಏನತ್ತವ? ಅದು ಕಾಮಾಲೆ ತಾತ. ಅದಕ್ಕೆ ನಾಟಿ ಔಷಧಿ ಕೊಡ್ಸಕ್ಕೆ ಎಲ್ಲೋ ಕರ್ಕೊಂಡು ಹೋಗವ್ರೆ. ಹಂಗಾದ್ರೆ ತೊಂದರೆ ಇಲ್ಲ ಬಿಡು. ಅವ್ರಿಗಿರೋ ಒಳ್ಳೆ ಗುಣನೇ ಅವ್ರನ್ನ ಕಾಪಾಡ್ತದೆ. ತಾತ, ನಿಮ್ ಬಾಯಾರಿಕೆಯಿಂದ ಇಷ್ಟ ಆದ್ರೆ ಸಾಕು. ಆಯ್ತದ, ನೀನೇನ್ ಚಿಂತೆ ಮಾಡ್ಬೇಡವ್ವ. ಸರಿ ತಾತ, ನಾನು ಆಮೇಲೆ ಮಾಡ್ತೀನಿ. ಆತು. ಹಲೋ, ಯಾರಾದ್ರೂ ಇದ್ದೀರಾ? ಪಾಪ ಲತ್ಗೆ ಎಷ್ಟು ಹಿಂಸೆ ಪಡ್ತಾ ಇದ್ದಾನೋ, ಎಳಿ ಎಷ್ಟು ಒದ್ದಾಡ್ತಾ ಇದ್ದಾನೋ, ಏನಪ್ಪ ಮಾಡೋದು? ಹಲೋ, ಯಾರಾದ್ರೂ ಇದ್ದೀರಾ?
ಬಂದಿಲ್ವಾ? ಮಲ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಯಾಕಿದ್ರಿ? ಮಲ್ಕೊಳ್ಳಿ. ಎಂಥ ಟೈಮಲ್ಲಿ ಹಿಂಗೆ ರೆಸ್ಟ್ ಮಾಡಲಿ ನಾನು? ಅವ್ರು ಇನ್ನೂ ಬಂದಿಲ್ಲ, ಟೆನ್ಷನ್ ಆಗ್ತಿದೆ. ಸಿಗ್ನಲ್ ಸಿಕ್ಕಿಲ್ಲ ಅನ್ಸುತ್ತೆ, ಸ್ವಲ್ಪ ದೂರ ಹೋಗಿರ್ಬೋದು. ಬರ್ತಾರೆ. ನಾವಿಲ್ಲಿ ಬರಬಾರ್ದಾಗಿತ್ತು ಅಂತ ಅನ್ನಿಸ್ತದೆ. ನನಗೆ ದಯವಿಟ್ಟು ಆಗಿಲ್ಲ ಹೇಳ್ಬೇಡಿ. ಔಷಧಿ ತೊಗೊಂಡ್ರೆ ಅಲ್ವಾ ವಾಸಿ ಆಗೋದು? ಹಾಂ, ಬಂದ್ಬಿಡ್ತಾನ. ಹಾಂ, ಹೆದರ್ಕೋಬೇಡಿ, ಬರ್ತಾನೆ. ನೀವು ಆರಾಮಾಗಿದ್ದೀರಲ್ಲ? ಹಾಂ, ನನ್ನ ಮ್ಯಾನೇಜ್ ಆಗುತ್ತೆ, ಪ್ಲೀಸ್ ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅಪೇಕ್ಷಾ, ನಾನು ಅಷ್ಟೆಲ್ಲ ಸಮಾಧಾನ ಹೇಳಿದ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ರು. ನೋಡಿ, ಅದಕ್ಕೆ ಇಲ್ಲಿ ಒಬ್ಬರೇ ಇಲ್ಲ, ಅವ್ರ ಜೊತೆ ಬಿಗ್ ಬ್ರೋ ಇದ್ದಾನೆ, ಆನಂದ್ ಬ್ರೋ ಇದ್ದಾರೆ. ಸೊ ಏನೂ ಆಗಲ್ಲ, ಜಸ್ಟ್ ರಿಲ್ಯಾಕ್ಸ್. ಇಲ್ಲ ಪಾರ್ಥ, ನೀವೇನೇ ಹೇಳಿದ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ. ಭಯ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅಪೇಕ್ಷಾ, ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿದ್ದೀರಾ? ಓಕೆ ಫೈನ್, ನಿಮ್ಗೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂದರೆ ಅದಕ್ಕೆ ಕಾಲ್ ಮಾಡಿ ಮಾತಾಡಿಸಿ, ಅವ್ರ ಯೋಗಕ್ಷೇಮನ ವಿಚಾರಿಸಿ. ಸುಮ್ಮನೆ ಇದರ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬದಲು ಎಲ್ಲ ಮಾತಾಡಿ ಕ್ಲಿಯರ್ ಮಾಡ್ಕೋಬೋದಲ್ಲ. ಕಾಲ್ ಮಾಡಿ. ಅಪೇಕ್ಷಾ, ಏನಾಯ್ತು? ಪಾರ್ಥ, ನಾಟ್ ರೀಚಬಲ್ ಬರ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ದೇವ್ರೆ, ಆಗ್ಬಾರ್ದೇನೋ ಆಗದೆ ಇದ್ರೆ ಅಷ್ಟೇ ಸಾಕಪ್ಪ. ರೀ ಅಪೇಕ್ಷಾ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಯಾಕೆ ಇಷ್ಟೊಂದು ನೆಗೆಟಿವ್ ಆಗ್ತಿದ್ದೀರಾ? ಜಸ್ಟ್ ಬಿ ಪಾಸಿಟಿವ್. ನೋಡಿ, ಅದಕ್ಕೆ ಹೋಗಿರೋದು ಮೆಡಿಸಿನ್ಸ್ ತಗೊಳಕ್ಕೆ. ನೀವು ಅಷ್ಟಕ್ಕೆ ಇಷ್ಟೊಂದು ಗಾಬರಿ ಆದ್ರೆ ಹೇಗೆ? ನಾಟ್ ರೀಚಬಲ್ ಬರ್ತಿದೆ ಅಲ್ಲ ಪಾರ್ಥ, ಅಲ್ಲಿ ಏನಾಗಿದೆ ಅಂತ ಯಾರಿಗೆ ಗೊತ್ತು? ಏನಾದ್ರೂ ಆಗಿರ್ಬೋದಲ್ವಾ? ಕಮಾನ್ ಅಪೇಕ್ಷಾ, ಯಾಕೆ ಒಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ನೀವು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡ್ತಾ ಇದ್ದೀರಾ. ಅದು ಹಾಗಲ್ಲ ಪಾರ್ಥ, ಅಕ್ಕಂಗೆ ಏನಾದರೂ ಆದ್ರೆ ಏನು ಮಾಡೋದು? ಅಯ್ಯೋ, ಆ ಥರ ಎಲ್ಲ ಏನೂ ಆಗಲ್ಲ ಅಪೇಕ್ಷಾ. ನೀವು ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ. ಇಮ್ಯಾಜಿನ್ ಏನು ಪಾರ್ಥ? ನಾಟ್ ರೀಚಬಲ್ ಬರ್ತಿದೆಯಲ್ಲ. ಸೊ ವಾಟ್ ಅಪೇಕ್ಷಾ? ನೋಡಿ, ಅವ್ರು ಹೋಗಿರೋದು ಫಾರೆಸ್ಟ್ ಏರಿಯಾಗೆ. ಆಬ್ವಿಯಸ್ಲಿ ಅಲ್ಲಿ ನೆಟ್ವರ್ಕ್ ಇರಲ್ಲ, ಅದಕ್ಕೆ ನಾಟ್ ರೀಚಬಲ್ ಆಗಿರುತ್ತೆ. ಈಗ ನಾಟ್ ರೀಚಬಲ್ ಆದ ತಕ್ಷಣ ಏನೋ ಅಪಾಯ ಆಗಿಬಿಟ್ಟಿದೆ ಅಂತ ಅರ್ಥನಾ? ಆ ಥರ ಎಲ್ಲ ಏನೂ ಆಗಿರಲ್ಲ. ಬೇಕಾದ್ರೆ ನೋಡ್ತಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ನೆಟ್ವರ್ಕ್ ಏರಿಯಾಗೆ ಬರ್ತಾರೆ, ಅವ್ರಿಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ನೋಡಿ, ಅವ್ರು 100% ದೇವಸ್ಥಾನಕ್ಕೆ ರೀಚ್ ಆಗಿರ್ತಾರೆ, ಅವ್ರಿಗೆ ಏನೂ ಆಗಿರಲ್ಲ. ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಬನ್ನಿ ಹೋಗೋಣ. ಕಮ್, ಡೋಂಟ್ ವರಿ, ಏನೂ ಆಗಿರಲ್ಲ. ಓಕೆ? ಥ್ಯಾಂಕ್ಸ್ ಅತ್ತೆ. ಹೇಳು ಮೇಡಮ್. ಎಲ್ಲ ಪ್ಲಾನ್ ಪ್ರಕಾರ ಆಗಿದೆ. ಕಾರಲ್ಲಿ ಗೌತಮ್ ಮತ್ತೆ ಅವನ ಹೆಂಡತಿ ಇಬ್ಬರೇ ಇರೋದು. ಅವ್ರ ಜೊತೆ ಇನ್ನೊಬ್ಬ ಇದ್ನಲ್ಲ, ಅವನೆಲ್ಲೋದ? ಅವನು ಈ ಕಡೆ ಎಲ್ಲೋ ಹೋದ. ಇವಾಗ ಇವರಿಬ್ಬರೇ ಇದ್ದಾರೆ. ಸರಿ, ಮೊದಲು ಅವರಿಬ್ಬರಿಗೂ ಪ್ರಜ್ಞೆ ತಪ್ಪೋ ಥರ ಮಾಡಿ, ಆಮೇಲೆ ಅಟ್ಯಾಕ್ ಮಾಡಿ. ಒಂದು ನಿಮಿಷ. ಪ್ಲ್ಯಾನಲ್ಲಿ ಒಂದು ಸ್ವಲ್ಪ ಚೇಂಜ್. ಆ ಸೈಡ್ಗೆ ಹೋದ ಅಂತ ಹೇಳಿದೆಯಲ್ಲ, ಮೊದಲು ಅವನಿಗೊಂದು ಗತಿ ಕಾಣಿಸು. ಯಾಕೆಂದರೆ ಮಧ್ಯದಲ್ಲಿ ಅವನು ಬಂದು ಸಮಸ್ಯೆ ಮಾಡಿದ್ರೆ ಕಷ್ಟ. ಆಯ್ತು ಮೇಡಮ್. ಬನ್ರೋ, ಮೊದಲು ಅವನ ಕತೆ ಮುಗಿಸೋಣ. ಇವತ್ತು ಅವ್ರು ಹೆಂಗೆ ಬಚಾವಾಗ್ತಾರೆ ಅಂತ ನಾನು ನೋಡ್ತೀನಿ. ಹಲೋ, ಯಾರಾದ್ರೂ? ಯಾರ ಸರಿಯಾದ ಟೈಮ್ಗೆ ಸಿಕ್ಕಿದ್ರು. ಸರ್ ನಮಸ್ಕಾರ. ಹೇಳಿ. ದೇವ್ರು ಸಿಕ್ಕಂಗೆ ಸಿಕ್ಕಿದ್ರಿ ಸರ್. ಅದೇನಾಯ್ತು ಅಂದರೆ, ಕಾರಲ್ಲಿ ಬರ್ತಾ ಇದ್ವಿ, ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಸರ್. ಇಲ್ಲಿ ಒಂದು 20 ಕಿಲೋಮೀಟರ್ ಮುಂದೆ ಒಂದು ದೇವಸ್ಥಾನ ಇದೆಯಲ್ಲ, ಅದೇ ನಾಟಿ ಔಷಧಿ ಎಲ್ಲ ಮಾಡ್ತಾರೆ ಗೊತ್ತಿ, ಆ ಕಡೆ ಹೋಗ್ತಾ ಇದ್ವಿ, ಕಾರ್ ಕೆಟ್ಟೋಯ್ತು ಸರ್. ಅದಕ್ಕೆ ಇವಾಗ ಅರ್ಜೆಂಟಾಗಿ ಒಂದು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಅದಕ್ಕೆ ಸರ್ ಮಾಡೋದ ಬಿಡಿ.
ತುಂಬ ಥ್ಯಾಂಕ್ಸ್ ಹಾಯ್ ಏನು ಮಾಡ್ತು ಹಾಯ್ ಮೇಡಮ್ ನೀವು ಹೇಳ್ದಾಗೆ ಇವನ್ ಪ್ರಜ್ಞೆ ತಪ್ಪಿಸಿದಾಯ್ತು. ಈಗ ಹೋಗಿ ಅವರ ಕತೆ ಮುಗಿಸಿ. ಓಕೆ ಮೇಡಮ್. ಏಯ್ ಇವನ್ ಕತೆ ಮುಗೀತು, ಇನ್ನೇನಿದ್ರು ಅವ್ರನ್ನ ನೋಡ್ಕೊಳ್ಳೋಣ ಬನ್ರೋ. ಏನಾಗ್ತಿದೆ ನನಗೆ? ಏನೋ ಸರಿಯಿಲ್ಲ ಅಂತ ಅನಿಸ್ತಿದೆ. ಬಿಸ್ಕೆಟ್ ತಗೊಂಬರ್ಲ ಅಜ್ಜಿ? ಬೇಡ. ಅಜ್ಜಿ ಭಾಗ್ಯ ಎಲ್ಲೋಗ್ತಾ ಇದ್ದಾಳೆ ನೋಡು. ನೋಡು, ಅವಳಿಗೆ ಪ್ರಪಂಚದ ಅರಿವೇ ಇಲ್ಲ. ಆದರೂ ಸೊಸೆಗೆ ಏನೋ ಆಗಿದೆ ಅಂತ ಅವಳ ಮನಸ್ಸಿಗೆ ಅನಿಸಿದೆ. ಅದಕ್ಕೆ ಬಂದು ಪೂಜೆ ಕೂತಿದ್ದಾಳೆ. ಅಣ್ಣ ಇಲ್ಲಿ ಯಾರು ಇಲ್ವಲ್ಲ? ತಪ್ಪಿಸ್ಕೊಂಡ್ಬಿಟ್ರ? ಅಯ್ಯ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ, ಹುಡ್ಕೋಣ ಬನ್ರ. ನಿಧಾನದ ಬನ್ನಿ, ನಿಧಾನ. ಗೌತಮ್ ಅವರೇ, ನಾವು ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ. ಆನಂದ್ ಅವ್ರು ಅಲ್ಲಿ ಬಂದರೆ ನಮ್ಮನ್ನು ಹುಡುಕ್ತಾರೆ. ಅವ್ನಿಗೆ ನಮ್ಮ ಸಿಚುವೇಶನ್ ಗೊತ್ತಿದೆ, ಅರ್ಥ ಮಾಡ್ಕೋತಾನೆ. ಅವ್ನು ಹೇಗೋ ಜಾಯ್ನ್ ಆಗ್ತಾನೆ ಬಿಡಿ. ಮೊದಲು ನಾವು ದೇವಸ್ಥಾನನ ತಲುಪ್ಕೋಬೇಕು. ನಿಮಗೆ ಟ್ರೀಟ್ಮೆಂಟ್ ಕೊಡ್ಸೋದು ಇಂಪಾರ್ಟೆಂಟು. ಈಗ ನನಗೆ ನೋಡ್ಕೊಂಡು ಬನ್ನಿ. ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ. ಏನೋ ಮಾಡೋದು ಇವಾಗ? ಹೇಳು ಮೇಡಮ್, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಪ್ರಾಬ್ಲಮ್ ಏನು? ಮೇಡಮ್ ಅದು ಅದೇನು ಅಂತ ಬೇಗ ಹೇಳಿ ಸಾಯಿ. ಸುಮ್ಮನೆ ಟೆನ್ಷನ್ ಮಾಡಬೇಡ. ಅವರಿಬ್ರು ಕಾಣಿಸ್ತಾ ಇಲ್ಲ ಮೇಡಮ್. ಕಾಣಿಸ್ತಾ ಇಲ್ವಾ? ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಮೇಡಮ್ ಅದು ನೀವು ಫಸ್ಟ್ ಅವನಿಗೊಂದು ಗತಿ ಕಾಣಿಸು ಅಂತ ಹೇಳಿದ್ರಲ್ಲ, ಅದು ಮುಗಿಸ್ ಬರೋಷ್ಟಲ್ಲೇ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಅವ್ರು ಅಲ್ಲೇ ಎಲ್ಲೋ ಇರ್ತಾರೆ. ಮೊದಲು ಅವ್ರನ್ನ ಹುಡುಕಿ ಅವ್ರ ಕತೆ ಮುಗಿಸಿ. ಸರಿ ಮೇಡಮ್. ಏಯ್ ಅವ್ರೆಲ್ಲೇ ಹೋದ್ರು ಬಿಡಬಾರ್ದು ಕಣ, ಹುಡುಕ್ರೋ.
ದಾರಿಗೆ ಯಾರಾದರೂ ಸಿಗ್ಬೋದು, ಏನಾದರೂ ಸಹಾಯ ಆಗುತ್ತೆ ನೋಡೋಣ. ಯಾಕೆ ಏನಾಯ್ತು? ಏನಾಗ್ತಿದೆ? ಆಗ್ತಿಲ್ಲ, ಸುಸ್ತಾಗ್ತಿದೆ. ಕೂತ್ಕೋತೀರ ಅಲ್ಲಿ? ಮನೆ ಬೇರೆ ಶುರು ಆಯ್ತೀರಿ? ಬನ್ನಿ ಅಲ್ಲಿ ಬನ್ನಿ. ಇದೇನು